ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ 2026ರ ಬೆಸ್ಟ್ UPI ಕ್ರೆಡಿಟ್ ಕಾರ್ಡ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋದಲ್ಲಿ 5 ಕ್ಯಾಟಗರಿಲಿ 5 ಕಾರ್ಡ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಯಾವುದು ಬೆಸ್ಟು ಆ ಕಾರ್ಡ್ನ ತಗೊಂಡು UPI ಟ್ರಾನ್ಸಾಕ್ಷನ್ಸ್ಗೆ ಯೂಸ್ ಮಾಡ್ಕೋಬಹುದು. UPI ಕ್ರೆಡಿಟ್ ಕಾರ್ಡ್ ಏನಂದ್ರೆ, ಈಗ ನಾರ್ಮಲ್ ಯಾವುದೇ ಅಂಗಡಿಗೆ ಹೋಗಿ ನೀವು ಸ್ಕ್ಯಾನ್ ಆ್ಯಂಡ್ ಪೇ ಮಾಡಿಬಿಟ್ಟು ಆಮೇಲೆ ತಿಂಗಳು ಎಂಡ್ಗೆ ಬಿಲ್ ಬರುತ್ತೆ, ಆಗ ಅದನ್ನ ಕಟ್ಟೋದಿರುತ್ತೆ. ಸೊ ಅದು ಬಂದು UPI ಕ್ರೆಡಿಟ್ ಕಾರ್ಡ್. ಸೊ ಆ ಥರ UPI ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ಇದರಲ್ಲಿ 5 ಪ್ರೀಮಿಯಂ ಕಾರ್ಡ್ಸ್ಗಳ ಬಗ್ಗೆ ಹೇಳ್ತೀನಿ, ಬೇರೆ ಬೇರೆ ಕೆಟಗರಿಯಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ತಗೊಂಡು ನೀವು ಇದನ್ನ ಯೂಸ್ ಮಾಡ್ಬೋದು. ನಾನು ಫಸ್ಟ್ ಹೇಳಕ್ ಹೋಗ್ತಿರೋ ಕಾರ್ಡ್ ಬಂದು ಬೆಸ್ಟ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡು. ಇದು ಯಾವುದು ಅಂದರೆ IDFC ಫಸ್ಟ್ ಮಿಲೇನಿಯಾ ರೂಪೇ ಕ್ರೆಡಿಟ್ ಕಾರ್ಡ್. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಫಿಸಿಕಲ್ ಕಾರ್ಡ್ ಸಿಗುತ್ತೆ, ಅದ್ರ ಜೊತೆಗೆ ನೀವು ಆ್ಯಡ್ ಆನ್ ತಗೊಂಡ್ರೆ UPIಗಳೆಲ್ಲ ಯೂಸ್ ಮಾಡ್ಬೋದು. ಅದು 199 ಪರ್ ಇಯರ್ ಇರುತ್ತೆ. ಇನ್ನು ಜಾಯ್ನಿಂಗ್ ಫೀ ಬಂದು 0 ಇರುತ್ತೆ, ಆ್ಯನ್ಯುವಲ್ ಫೀನು 0 ಇರುತ್ತೆ. ಬಟ್ UPI ಆ್ಯಡ್ ಆನ್ ಮಾತ್ರ 199 ರೂಪಾಯಿ ಪ್ರತಿ ಇಯರ್ ಕಟ್ಟಬೇಕಿರುತ್ತೆ. ಇನ್ನು ವೆಲ್ಕಮ್ ಬೋನಸ್ ನೋಡೋದಾದ್ರೆ, ನೀವೇನಾದರೂ ಆ ತಿಂಗಳಲ್ಲಿ ಲೈಕ್ ಕಾರ್ಡ್ ಆಕ್ಟಿವೇಟ್ ಮಾಡಿ 30 ದಿನದೊಳಗೆ 5,000 ಏನಾದ್ರು ಸ್ಪೆಂಡ್ ಮಾಡಿದರೆ 500 ರೂಪಾಯಿ ಗಿಫ್ಟ್ ವಾಚರ್ ಸಿಗುತ್ತೆ. ಹಾಗೆ ಇದನ್ನ ಇಶ್ಯೂ ಮಾಡ್ತಿರೋ ಬ್ಯಾಂಕ್ ಬಂದು IDFC ಆಗಿರುತ್ತೆ. ಇನ್ನು ಇಂಟ್ರೆಸ್ಟ್ ರೇಟ್, ಲೈಕ್ ಈಗ ಏನಾದ್ರು ಬಿಲ್ ಜನರೇಟ್ ಆದ್ಮೇಲೂ ನೀವು ಕಟ್ಟಲಿಲ್ಲ ಅಂದರೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂದರೆ 8.5% ಇಂದ ಹಿಡಿದು 46.2% ವರೆಗೂ ಇರುತ್ತೆ. ಪೂರ್ತಿ ಡೀಟೇಲ್ಸ್ನ ಬೇಕು ಅಂದರೆ ಲೈಕ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲ ಅಂದರೆ ನೀವು ಇದ್ರದ್ದು ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು. ಇನ್ನು UPI ಬೇಸ್ ರೇಟ್ ನೋಡೋದಾದ್ರೆ, ಅಂದ್ರೆ ಲೈಕ್ ಎಷ್ಟು ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೀವೇನಾದರೂ 2,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಿದ್ರೆ 3x ಪಾಯಿಂಟ್ ಸಿಗುತ್ತೆ. ಅಂದ್ರೆ 100 ರೂಪಾಯಿ ಸ್ಪೆಂಡ್ ಮಾಡ್ತಾ ಇದ್ರೆ ಅಂದ್ರೆ 3 ಪಾಯಿಂಟ್ ಸಿಗುತ್ತೆ. ಸೊ 1 ಪಾಯಿಂಟ್ದು ಬೆಲೆ ಎಷ್ಟಂದ್ರೆ 0.25 ಆ ಥರ ಇರುತ್ತೆ. ಒಂದೊಂದು ಕೇಸಲ್ಲಿ ಲೈಕ್ 0.5 ತನಕಲೂ ಹೋಗ್ಬೋದು. ಮಿನಿಮಮ್ 0.25 ಇರುತ್ತೆ. ಇನ್ನು ಏನಾದ್ರು 2Kಗಿಂತ ಕಡಿಮೆ ಪೇನ ಮಾಡ್ತಾ ಇದ್ದೀರಾ ಅಂದರೆ ಲೈಕ್ ಆ ಟ್ರಾನ್ಸಾಕ್ಷನ್ ಆ ಮಂತಲ್ಲಿ 1x ರೇಟ್ ಸಿಗುತ್ತೆ. ಏನಾದರೂ ನೀವು 20,000ಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀರ ಅಂದರೆ 20,000 ಮೇಲೆ ಎಷ್ಟು ಸ್ಪೆಂಡ್ ಮಾಡಿರ್ತೀರ ಅದಕ್ಕೆ 10x ರೇಟ್ ಸಿಗುತ್ತೆ. ಅಂದರೆ 100 ರೂಪಾಯಿಗೆ 10 ಪಾಯಿಂಟ್ಸ್ ಆ ಥರ ಸಿಗುತ್ತೆ. ಇನ್ನು ಬರ್ತ್ಡೇ ದಿನ ಏನಾದರೂ ಸ್ಪೆಂಡ್ ಮಾಡಿದರೆ ಅದಕ್ಕೂ ಎಲ್ಲ ಪಾಯಿಂಟ್ಸ್ ಇರುತ್ತೆ. ಇನ್ನು ಮಿನಿಮಮ್ ರೀಡೀಮ್ ಮಾಡ್ಕೊಳಕ್ಕೆ 99+ ಆಗಿರಬೇಕು. ಆಗಿದ್ರೆ ನೀವು ರೀಡೀಮ್ನ ಮಾಡ್ಕೋಬೋದು. ಇನ್ನು ಈ ರಿವಾರ್ಡ್ಸ್ ಬಂದಿರುತ್ತಲ್ಲ, ಇದು ಯಾವಾಗಲೂ ಎಕ್ಸ್ಪೈರ್ ಆಗಲ್ಲ. ನೀವು ಎಷ್ಟು ದಿನ ಬೇಕಾದ್ರೂ ಇರುತ್ತೆ, ಯಾವಾಗ ಬೇಕಾದ್ರೂ ನೀವು ಇದನ್ನ ಮಾಡ್ಕೋಬೋದು. ಇನ್ನು ಮಂತ್ಲಿ UPI ಕ್ಯಾಪು ಯಾವುದೇ ಥರದ ಕ್ಯಾಪ್ ಇರಲ್ಲ, ಎಷ್ಟು ಬೇಕಾದರೂ ರಿವಾರ್ಡ್ಸ್ನ ಅರ್ನ್ ಮಾಡ್ಬೋದು. ಇನ್ನು ಎಲಿಜಿಬಿಲಿಟಿ ನೋಡೋದಾದ್ರೆ, ಮಿನಿಮಮ್ ಇನ್ಕಮ್ 3 lakh ಪರ್ ಇಯರ್ಗಿಂತ ಜಾಸ್ತಿ ಇರಬೇಕು. ಅಂದರೆ ಮಂತ್ಲಿ 25ಗಿಂತ ಜಾಸ್ತಿ ಅರ್ನ್ ಮಾಡ್ತಿರ್ಬೇಕು. ಇನ್ನು ಸಿವಿಲ್ ಸ್ಕೋರ್ 700+ ರೆಕಮೆಂಡೆಡ್. ಮಿನಿಮಮ್ ಏಜ್ 21. ಇನ್ನು ಸ್ಟೂಡೆಂಟ್ ಎಲಿಜಿಬಲ್ ಇದ್ದಾರಾ, ಏನಾದರೂ 3 lakh+ ಇನ್ಕಮ್ ಇದ್ರೆ ಎಲಿಜಿಬಲ್ ಇರ್ತಾರೆ. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಎಲಿಜಿಬಲ್ ಇರ್ತಾರೆ. ಇನ್ನು ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್ ಅಥವಾ ಹೋಗಿ ಬ್ಯಾಂಕಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಅಪ್ರೂವಲ್ ಡಿಫಿಕಲ್ಟಿ ಮಾಡ್ರೇಟ್ ಇದೆ. ಇನ್ನು ಸ್ಟಾರ್ಟಿಂಗ್ ಲಿಮಿಟ್ ಬಂದು ನಿಮ್ಮ ಇನ್ಕಮ್ ಮೇಲೆ ಅವರು ಸೆಟ್ ಮಾಡ್ತಾರೆ. ಇನ್ನು UPI ಬೆನಿಫಿಟ್ಸ್ನ ನೋಡೋದಾದ್ರೆ, ಡೈನಿಂಗ್ ಅಪ್ ಟು 20% ಆಫರ್ ಆನ್ 1,500 ರೆಸ್ಟೋರೆಂಟ್. ಲೈಕ್ ಯಾವ್ದಾದ್ರು ಈಗ ಬೇರೆ ಬೇರೆ ರೆಸ್ಟೋರೆಂಟ್ಸ್ಗಳಿಗೆ ಹೋಗಿ ಪೇ ಮಾಡಿದರೆ ಇಷ್ಟು % ಅಂತ ಎಲ್ಲ ಇರುತ್ತೆ. ಇನ್ನು ಬರ್ತ್ಡೇ ಬೋನಸ್ ಸಿಗುತ್ತೆ. ಹಾಗೆ ಆನ್ಲೈನ್ ಶಾಪಿಂಗ್ ಮಾಡಿದರೆ ಎಷ್ಟು ಸಿಗುತ್ತೆ ಅಂತ ಇದೆ. ಇನ್ನು ಲಾಂಚ್ ಆಕ್ಸೆಸ್ ಸಿಗುತ್ತೆ, ಟ್ರಾವೆಲ್ಗೆ ಸಿಗುತ್ತೆ. ಇನ್ನು ಫ್ಯೂಯಲ್ ಸರ್ಚಾರ್ಜ್ ಸಿಗುತ್ತೆ. ಇನ್ನು ಬೇರೆ ಇನ್ಶೂರೆನ್ಸು, ಗವರ್ಮೆಂಟ್ ಪೇಮೆಂಟ್ಸ್ ಅದಕ್ಕೆಲ್ಲ ಮಾಡಿದ್ರೂ ಸಿಗುತ್ತೆ. ಹಾಗೆ ಅದ್ರದ್ದು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ಗಳನ್ನೂ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾಕೆಂದರೆ ಕಂಪ್ಲೀಟ್ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನೀವೇನಾದ್ರು ಮಂತ್ಲಿ ಒಂದು 5,000 ಆ ಥರ ಎಲ್ಲ ಮಾಡ್ತೀರ ಅಂದರೆ ಇಯರ್ಗೆ ಒಂದು 555 ರೂಪೀಸ್ನೆಲ್ಲ ನೀವು ಕ್ಯಾಶ್ ಬ್ಯಾಕ್ನ ಅರ್ನ್ ಮಾಡ್ಬೋದು. ಹಾಗೆ ಏನಾದ್ರು 20,000ಗಿಂತ ಜಾಸ್ತಿ ಏನಾದ್ರು ಸ್ಪೆಂಡ್ ಮಾಡ್ತಿದ್ದೀರ ಅಂದರೆ 2,000ದಿಂದ 4,000ವರೆಗೂ ನೀವು ದುಡ್ಡನ್ನ ಉಳಿಸ್ಬೋದಾಗಿರುತ್ತೆ. ಇನ್ನು ನಾನು ಹೇಳ್ತಿರೋ ಸೆಕೆಂಡ್ನೇ ಕಾರ್ಡ್ ಬಂದು IDFC ಫಸ್ಟ್ ವಾವ್ ಬ್ಲ್ಯಾಕ್. ಇದರಲ್ಲಿ ಆನ್ಯುವಲ್ ಫೀ ಬಂದು 750 ರೂಪಾಯಿ ಇರುತ್ತೆ. ಕಾರ್ಡ್ ಡೀಟೇಲ್ಸ್ ನೋಡೋದಾದ್ರೆ, ಕಾರ್ಡ್ ಟೈಪ್ ಬಂದು ಫಿಸಿಕಲ್ ಮಾಸ್ಟರ್ ಕಾರ್ಡು ಪ್ಲಸ್ ವರ್ಚುವಲ್ ರೂಪೇ ಕಾರ್ಡ್ ಸಿಗುತ್ತೆ. ಸೊ ಇದು ಡ್ಯುಯಲ್ ಕಾರ್ಡ್ ಅಂತ ಹೇಳ್ಬೋದು. ಇನ್ನು ಜಾಯ್ನಿಂಗ್ ಫೀಸ್ ಬಂದು 750 ರೂಪಾಯಿ ಪ್ಲಸ್ GST ಇರುತ್ತೆ. ಇನ್ನು ಆನ್ಯುವಲ್ ಫೀ ಕೂಡ 750 ರೂಪಾಯಿ ಪ್ಲಸ್ GST ಇರುತ್ತೆ. ಏನಾದರೂ ನೀವು ವರ್ಷಕ್ಕೆ 1.5 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ಈ ಫೀಸ್ನ ಕಟ್ಟೋ ಆಗಿರಲ್ಲ. ಇನ್ನು ವೆಲ್ಕಮ್ ಬೋನಸ್ನ ನೋಡೋದಾದರೆ 5,000+ ಜಾಯ್ನಿಂಗ್ ಬೆನಿಫಿಟ್ ಸಿಗುತ್ತೆ ಬೇರೆ ಬೇರೆ. ಅದೆಲ್ಲ ನೀವು ಕಾರ್ಡ್ ತಗೊಂಡಾಗ ಇದಾಗುತ್ತೆ. ಅದು ಟೈಮ್ ಟು ಟೈಮ್ ಡಿಫ್ರೆಂಟ್ ಚೇಂಜ್ ಆಗ್ತಿರುತ್ತೆ. ಹಾಗೆ ಇದಕ್ಕೆ ಏನಾದರೂ ಕ್ರೆಡಿಟ್ ಹಿಸ್ಟ್ರಿ ಬೇಕಾ? ಕ್ರೆಡಿಟ್ ಹಿಸ್ಟ್ರಿ ಬೇಕಾಗಿಲ್ಲ. ಬಟ್ ಆದರೆ ನೀವು ಮಿನಿಮಮ್ 20,000ದ್ದು IDFC ಬ್ಯಾಂಕಲ್ಲಿ FD ಮಾಡಿಸ್ಬೇಕಿರುತ್ತೆ. ಆ FDಗೆ ಇಂಟ್ರೆಸ್ಟ್ ನಾರ್ಮಲ್ ಆಗೆಲ್ಲ ಬರ್ತಿರುತ್ತೆ. ಅದ್ರ ಜೊತೆಗೆ ಈ ಕಾರ್ಡ್ನ ಕೊಡ್ತಾರೆ. ಇನ್ನು ಇನ್ಕಮ್ ಪ್ರೂಫ್ ಇದಕ್ಕೇನು ಬೇಕಾಗಿಲ್ಲ FD ಎಲ್ಲ ಮಾಡಿಸಿದ್ರೆ. ಇನ್ನು ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 8.5% ಇಂದ ಹಿಡಿದು 46.2% ವರೆಗೂ ಇರುತ್ತೆ. ಇನ್ನು UPI ರೇಟ್ ನೋಡೋದಾದರೆ ಇದು ಕೂಡ ಸೇಮ್ 3x ಪಾಯಿಂಟ್ ಸಿಗುತ್ತೆ. ಇನ್ನು ಆನ್ಲೈನ್ ಸ್ಪೆಂಡ್ಸ್ಗೆ 4x ಪಾಯಿಂಟ್ ಸಿಗುತ್ತೆ.
ಇನ್ನು ಟ್ರಾವೆಲ್ ಮಾಡಿದರೆ 8.3% ಸಿಗುತ್ತೆ. ಇನ್ನು ಡೈನಿಂಗ್ ಅಪ್ ಟು 15% ಈಸಿ ಡಿನ್ನರ್ ಪಾರ್ಟ್ನರ್ ಆಗಿ, ಲೈಕ್ ಈಸಿ ಡಿನ್ನರಲ್ಲಿ ಏನಾದರೂ ನೀವು ಬುಕ್ ಮಾಡ್ತಾ ಇದ್ದೀರ ಅಂದರೆ ಅಪ್ ಟು 15% ಸಿಗುತ್ತೆ. ಇನ್ನು ಮಂತ್ಲಿ ಕ್ಯಾಪ್, ಯಾವುದೇ ಥರದ ಮಂತ್ಲಿ ಕ್ಯಾಪ್ ಇರಲ್ಲ. ರಿವಾರ್ಡ್ ಎಕ್ಸ್ಪೈರಿ, ಇದಕ್ಕೆ ಎಕ್ಸ್ಪೈರಿ ಏನಿರಲ್ಲ. ಲಾಂಚ್ ಆಕ್ಸೆಸ್ ಡೊಮೆಸ್ಟಿಕ್ ಇರುತ್ತೆ, ಲೈಕ್ ಮೈಲ್ ಸ್ಟೋನ್ ಇರುತ್ತೆ, ಇಷ್ಟಿಷ್ಟು ಸ್ಪೆಂಡ್ ಮಾಡಿದರೆ ಆಮೇಲೆ ಸಿಗುತ್ತೆ, ಆ ಥರ ಎಲ್ಲ. ಇನ್ನು ಫ್ಯೂಲ್ ಸರ್ಚಾರ್ಜ್ ನೋಡೋದಾದರೆ 1% ವೇವರ್ ಇರುತ್ತೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ 20,000 IDFC ಬ್ಯಾಂಕಲ್ಲಿ FDನ ಮಾಡಿಸ್ಬೇಕಿರುತ್ತೆ. ಕ್ರೆಡಿಟ್ ಹಿಸ್ಟ್ರಿ ಬೇಕಾಗಿಲ್ಲ, ಸಿಬಿಲ್ ಸ್ಕೋರ್ ಏನು ಬೇಕಾಗಿಲ್ಲ, ಯಾಕೆಂದರೆ ನೀವು FD ಮಾಡಿಸ್ತಾ ಇರ್ತೀರ. ಇನ್ನು ಮಿನಿಮಮ್ ಏಜ್ 18 ಆಗಿರಬೇಕು. ಇನ್ನು ಸ್ಟೂಡೆಂಟ್ ಎಲಿಜಿಬಲ್ ಇರ್ತಾರೆ, ಎಲಿಜಿಬಲ್ ಇರ್ತಾರೆ. ಸೆಲ್ಫ್ ಎಂಪ್ಲಾಯ್ಡ್ ಎಲಿಜಿಬಲ್ ಇರ್ತಾರೆ. ಅಪ್ಲಿಕೇಶನ್ ಮೋಡ್ ಡಿಜಿಟಲಲ್ಲೇ ಮಾಡಿಸ್ಬೋದು. ಇನ್ನು ಅಪ್ರೂವಲ್ ಡಿಫಿಕಲ್ಟಿ ಏನಾದರೂ ನೀವು FD ಮಾಡಿಸಿದ್ರೆ ಈಸಿ ಅಪ್ರೂವಲ್ ಇರುತ್ತೆ. ಇನ್ನು ಫಾರೆಕ್ಸ್ ಮಾರ್ಕಪ್ ನೋಡೋದಾದರೆ 0% ಫಾರೆಕ್ಸ್ ಮಾರ್ಕಪ್ ಇರುತ್ತೆ. ಅಂದರೆ ಲೈಕ್ ನೀವು ಇಂಟರ್ನ್ಯಾಷನಲ್ಲು ಯೂಸ್ ಮಾಡ್ಬೋದು. ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅದೇ ಮಾಸ್ಟರ್ ಕಾರ್ಡ್ ಇರುತ್ತೆ. ಇನ್ನು FD ಇಂಟ್ರೆಸ್ಟ್ ರೇಟ್ 6.3% ಪರ್ ಆ್ಯನಮ್ ಇರುತ್ತೆ. ಲೈಕ್ ನೀವು 20,000 ಕಟ್ಟಿರ್ತಿರಲ್ಲ, ಅದಕ್ಕೆ 6.3 ಆ್ಯನ್ಯುವಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಸಿಗ್ತಿರುತ್ತೆ. FD ಪ್ರೊಟೆಕ್ಷನ್ನು DICGC ಅವರು ಅಪ್ ಟು 5 lakh ಇನ್ಶೂರ್ ಮಾಡ್ತಾರೆ. ಇನ್ನು ಸಿಬಿಲ್ ಬಿಲ್ಡಿಂಗ್ ಕೂಡ 6 ಇಂದ 12 ಮಂತ್ ಒಳಗೆ ಆಗುತ್ತೆ. ಇನ್ನು ಕ್ರೆಡಿಟ್ ಲಿಮಿಟ್ ನೋಡೋದಾದರೆ ನೀವು ಎಷ್ಟು FD ಅಮೌಂಟ್ನ ಇಟ್ಟಿರ್ತೀರ ಅಷ್ಟು ಕ್ರೆಡಿಟ್ ಲಿಮಿಟ್ನ ಕೊಡ್ತಾರೆ. ನಿಮ್ಗೇನಾದ್ರು ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಇಡಬೇಕಿರುತ್ತೆ. ಇನ್ನು ಡೈನಿಂಗ್ ಬೆನಿಫಿಟ್ ಈಸಿ ಡಿನ್ನರ್ ಜೊತೆ ಟೈಅಪ್ ಆಗಿದೆ, ಸೊ 15% ಸಿಗುತ್ತೆ. ಇನ್ನು UPI ಆ್ಯಪ್ಸ್ ನೀವು ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ನ ಮಾಡ್ಬೋದು. ಇನ್ನು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ನ ಇಲ್ಲಿ ಹಾಕಿದ್ದೀನಿ, ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನೀವೇನಾದರೂ ಲೈಕ್ ಎಕ್ಸಾಂಪಲ್ ನೋಡೋದಾದರೆ ನೀವೇನಾದರೂ ಪ್ರತಿ ತಿಂಗಳು 5,000 ಸ್ಪೆಂಡ್ ಮಾಡ್ತೀರಾ, ಹಾಗೆ 20K FD ಇದೆ ಅಂದರೆ 1,260 FD ಇಂಟ್ರೆಸ್ಟ್ ರೇಟಲ್ಲಿ ಬರುತ್ತೆ. ಇನ್ನು ಹಾಗೆ ಅದ್ರ ಜೊತೆಗೆ ರಿವಾರ್ಡ್ಸ್ ಎಲ್ಲ ಬರುತ್ತೆ. ಸೊ ಮೂರನೇ ಕಾರ್ಡ್ ಯಾವುದು ಅಂತ ಅಂದರೆ ಇದು ಟಾಟಾ ಯೂಸರ್ಸ್ಗೆ, ಅಂದರೆ ಟಾಟಾದು ಯಾವುದಾದ್ರೂ ಯೂಸ್ ಮಾಡ್ತಿದ್ರೆ ಲೈಕ್ ಅವ್ರದ್ದು ಝೂಡಿಯೋ ಆಗಿರ್ಬೋದು ಅಥವಾ ಬೇರೆ ಬೇರೆ ಟಾಟಾ ಪ್ರಾಡಕ್ಟ್ಸಲ್ಲಿ ನೀವೇನಾದ್ರು ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ಅವ್ರಿಗೆ ಇದು ಬೆಸ್ಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಯಾವುದು ಅಂದರೆ ಟಾಟಾ ನ್ಯೂ ಇನ್ಫಿನಿಟಿ HDFC ಕಾರ್ಡ್. ಇದ್ರದ್ದು ಕಾರ್ಡ್ ಡೀಟೇಲ್ಸ್ನ ನೋಡೋದಾದರೆ ಕಾರ್ಡ್ ಟೈಪ್ ಬಂದು ರೂಪೇ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಇನ್ನು ಜಾಯ್ನಿಂಗ್ ಫೀಸ್ 1,499 ರೂಪಾಯಿ ಪ್ಲಸ್ GST. ಆ್ಯನ್ಯುವಲ್ ಫೀಸ್ ಕೂಡ ಅಷ್ಟೇ ಇರುತ್ತೆ. ಇನ್ನು ವೆಲ್ಕಮ್ ಬೋನಸ್ 1,499 ನಿಯೋ ಕಾಯಿನ್ ಸಿಗುತ್ತೆ. ಇದನ್ನ ಇಶ್ಯೂ ಮಾಡ್ತಿರೋ ಬ್ಯಾಂಕ್ ಬಂದು HDFC ಆಗಿದೆ. ಇನ್ನು ಇಂಟ್ರೆಸ್ಟ್ ರೇಟ್ 45% ಪರ್ ಆ್ಯನಮ್ ಇರುತ್ತೆ. ಅಂದರೆ ನೀವೇನಾದರೂ ಬಿಲ್ ಕಟ್ಟಲಿಲ್ಲ ಅಂದರೆ ಇಷ್ಟು ಇಂಟ್ರೆಸ್ಟ್ ರೇಟ್ ಎಲ್ಲ ಇರುತ್ತೆ. ಇನ್ನು ಫಾರೆಕ್ಸ್ ಮಾರ್ಕಪ್ ನೋಡೋದಾದರೆ 2% ಇದೆ. ಇನ್ನು ನಿಯೋ ಕಾಯಿನ್ಸ್ ರಿವಾರ್ಡ್ ಅದ್ರ ಬಗ್ಗೆ ನೋಡೋದಾದರೆ ಟಾಟಾ ನಿಯೋ ಆ್ಯಪಲ್ಲಿ ಏನಾದ್ರು ಪೇ ಮಾಡ್ತಿದ್ದೀರಾ ಅಂದರೆ 10% ನಿಯೋ ಕಾಯಿನ್ಸ್ ಸಿಗುತ್ತೆ. ಇನ್ನು ಟಾಟಾ ಬ್ರ್ಯಾಂಡ್ಸ್ ಲೈಕ್ ಬಿಗ್ ಬಾಸ್ಕೆಟ್, ಕ್ರೋಮಾ ಇದರಲ್ಲೆಲ್ಲ ಇದು ಮಾಡ್ತಿದ್ರೆ 5% ನಿಯೋ ಕಾಯಿನ್ಸ್ ಸಿಗುತ್ತೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇಲ್ಲೆಲ್ಲ ಇದು ಮಾಡ್ತಿದ್ರೆ ಅಂದರೆ 5% ನಿಯೋ ಕಾಯಿನ್ಸ್ ಸಿಗುತ್ತೆ. ಇನ್ನು ಜನರಲ್ ಬೇರೆ UPI ಇದ್ರ ಮಾಡ್ತಿದ್ರೆ 0.5% ನಿಯೋ ಕಾಯಿನ್ ಸಿಗುತ್ತೆ. ಇನ್ನು UPI ಮಂತ್ಲಿ ಕ್ಯಾಪ್ ನೋಡೋದಾದ್ರೆ 500 ನಿಯೋ ಕಾಯಿನ್ಸ್ ಮಂತ್ಲಿ ಸಿಗುತ್ತೆ. ಅಥವಾ 500 ರೂಪೀಸ್ ಮ್ಯಾಕ್ಸ್ ಅಂತ, ಲೈಕ್ 1 ನಿಯೋ ಕಾಯಿನ್ಗೆ 1 ರೂಪಾಯಿ ಆ ಥರ ಇರುತ್ತೆ. ಇನ್ನು ನಿಯೋ ಕಾಯಿನ್ ಎಕ್ಸ್ಪೈರಿ ನೋಡೋದಾದ್ರೆ 1 ವರ್ಷ ಇರುತ್ತೆ. ಅಷ್ಟರೊಳಗೆ ನೀವು ರಿಡೆಂಪ್ಷನ್ ಮಾಡ್ಕೋಬೇಕಾಗುತ್ತೆ. ರಿಡೆಂಪ್ಷನ್ ಹೇಗೆ ಅಂದರೆ ಲೈಕ್ ನೀವು ಟಾಟಾ ಎಕೋಸಿಸ್ಟಮ್ ಅಲ್ಲೇ ಇದನ್ನ ಇದು ಮಾಡ್ತಿರ್ಬೇಕು. ಅಂದರೆ ಲೈಕ್ ಈಗ ಏನಾದ್ರು ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಕ್ರೋಮಾ ಇಂಥದ್ರಲ್ಲೇ ಈ ರಿವಾರ್ಡ್ಸ್ನ ಯೂಸ್ ಮಾಡಬೇಕಾಗಿರುತ್ತೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಮಿನಿಮಮ್ ಇನ್ಕಮ್ ಲೈಕ್ 1 lakh ಪರ್ ಮಂತ್ ಆ ಥರ ಆಗಿರಬೇಕು. ಬೇರೆ ಕೇಸಲ್ಲೂ ಕೊಡ್ತಾರೆ, ಇದು ಪ್ರಿಫರ್ಡ್. ಇನ್ನು ಸಿಬಿಲ್ ಸ್ಕೋರ್ ನೋಡೋದಾದರೆ 750+ ಇರಬೇಕು. ಇನ್ನು ಮಿನಿಮಮ್ ಏಜ್ 21 years. ಸ್ಟೂಡೆಂಟ್ ಎಲಿಜಿಬಲ್ ಇರ್ತಾರೆ, ನೋ. ಲೈಕ್ ಏನಾದ್ರು ಇನ್ಕಮ್ ಇದ್ದರೆ ಎಸ್, ಅವರು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಎಸ್. ಇನ್ನು ಅಪ್ಲಿಕೇಶನ್ ಮೋಡ್ ಆನ್ಲೈನು, ಬ್ರಾಂಚ್, HDFC ರಿಲೇಷನ್ಶಿಪ್ ಮ್ಯಾನೇಜರ್ ಅವ್ರ ಕೈಲೂ ಇದು ಮಾಡ್ಬೋದು. ಇನ್ನು ಅಪ್ರೂವಲ್ ಡಿಫಿಕಲ್ಟಿ ಹಾರ್ಡ್ ಇದೆ, ಯಾಕೆಂದರೆ ಇನ್ಕಮ್ಮು ಮತ್ತು ಸಿಬಿಲ್ ಸ್ಕೋರ್ ಎಲ್ಲ ಕರೆಕ್ಟಾಗಿದ್ರೆ ಅಷ್ಟೇ ಕೊಡ್ತಾರೆ. ಇನ್ನು ಸ್ಟಾರ್ಟಿಂಗ್ ಲಿಮಿಟ್ ನೋಡೋದಾದರೆ ಅದು ಡಿಪೆಂಡ್ ಇರುತ್ತೆ ಲೈಕ್ ನಿಮ್ಮ ಇನ್ಕಮ್ ಮೇಲೆ. ಬೆನಿಫಿಟ್ಸ್ ಮತ್ತು UPI ಕಂಪ್ಯಾಟಿಬಿಲಿಟಿ ನೋಡೋದಾದರೆ ಲಾಂಚ್ ಆಕ್ಸೆಸ್ ಸಿಗುತ್ತೆ, ಹಾಗೆ ಫ್ಯೂಯಲ್ ಸರ್ಚಾರ್ಜ್ ಸಿಗುತ್ತೆ. ಈಗ 1% ವೇವರು ಲೈಕ್ 400 to 500K ತನಕ ಇರುತ್ತೆ. ಮ್ಯಾಕ್ಸಿಮಮ್ 500 ರೂಪೀಸ್. ಇನ್ನು ಗೂಗಲ್ ಪೇ UPI ನೋಡೋದಾದ್ರೆ 0.5% ಮತ್ತು ಲೈಕ್ ಬೇರೆದ್ರಲ್ಲೂ ನೋಡೋದಾದ್ರೆ ಎಲ್ಲದರಲ್ಲೂ 0.5% ಸಿಗುತ್ತೆ. ಟಾಟಾ ನಿಯೋ UPI ID ಇದ್ರೆ 1.5% ನಿಯೋ ಕಾಯಿನ್ ಸಿಗುತ್ತೆ. ಇನ್ನು ರಿಡಂಪ್ಷನ್ ಲೊಕೇಶನ್ ಟಾಟಾ ಎಕೋಸಿಸ್ಟಮ್ ಬ್ರ್ಯಾಂಡ್ಸ್ ಅಲ್ಲೇ ನೀವು ಇದನ್ನ ರೀಡೀಮ್ ಮಾಡ್ಕೋಬೇಕಿರುತ್ತೆ. ಡೈನಿಂಗ್ ಏನಾದ್ರು ಯೂಸ್ ಮಾಡಿದರೆ ಅದಕ್ಕೂ ಕೂಡ 1.5% ನಿಯೋ ಕಾಯಿನ್ಸ್ ಎಲ್ಲ ಸಿಗುತ್ತೆ. ಇನ್ನು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ನ ಇಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವೇನಾದರೂ ಪ್ರತಿ ತಿಂಗಳು ಲೈಕ್ ಟಾಟಾ ಎಕೋಸಿಸ್ಟಮಲ್ಲೇ ಒಂದು 10,000 ಯೂಸ್ ಮಾಡ್ತೀರಾ, ಬೇರೆ ಕಡೆ ಒಂದು 5,000 ಆ ಥರ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದರೆ 7,500 ಹಿಡಿದು 12,000ವರೆಗೂ ನೀವು ಸೇವ್ನ ಮಾಡ್ಬೋದು. ಏನಾದರೂ ಸಿಂಪಲ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಎಲ್ಲ ಇಷ್ಟೆಲ್ಲ ನೀವು ಅರ್ನ ಮಾಡ್ಬೋದು, 360 ಆ ಥರ ಎಲ್ಲ. ಈಗ ನಾನು ಹೇಳ್ತಿರೋ 4ನೇ ಕಾರ್ಡ್ ಬಂದು ಬೆಸ್ಟ್ UPI ಕ್ಯಾಶ್ಬ್ಯಾಕ್
ಕ್ಯಾಟಗರಿಯಲ್ಲಿ. ಇದು ಯಾವುದು ಅಂದ್ರೆ ಆಕ್ಸಿಸ್ ಸೂಪರ್ ಮನಿ ರೂಪೇ ಕಾರ್ಡ್. ಇದು ಕಾರ್ಡ್ ಟೈಪ್ ನೋಡಿದ್ರೆ ಫಿಸಿಕಲ್ ರೂಪೇ ಕಾರ್ಡ್ ಇರುತ್ತೆ. ಇನ್ನು ಜಾಯ್ನಿಂಗ್ ಫೀ 0, ಆನ್ಯುವಲ್ ಫೀ 0, ವೆಲ್ಕಮ್ ಬೋನಸ್ 500 ರೂಪಾಯಿ ಫ್ಲಿಪ್ಕಾರ್ಟ್ UPI ಟ್ರಾನ್ಸಾಕ್ಷನ್ ಲೈಕ್ 500 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಇಶ್ಯೂ ಬ್ಯಾಂಕ್ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಇರುತ್ತೆ. ಇನ್ನು ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಅಪ್ ಟು 52.86% ಪರ್ ಆನಮ್ ಇರುತ್ತೆ. ಇನ್ನು ಆನ್ಲೈನ್ ಶಾಪಿಂಗ್ ನೋಡೋದಾದ್ರೆ 1% ಕ್ಯಾಶ್ ಬ್ಯಾಕ್ ಆನ್ ಆಲ್ ಸ್ಪೆಂಡ್ಸ್ ಇದೆ. ಇನ್ನು ಸೂಪರ್ ಮನಿ UPI ಥ್ರೂ ಏನಾದ್ರು ನೀವು ಪೇ ಮಾಡ್ತಿದ್ರೆ ಅಂದ್ರೆ 3% ಫ್ಲಾಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು GPay, ಫೋನ್ ಪೇ, ಇನ್ನು ಬೇರೆದ್ರಲ್ಲೆಲ್ಲ ಯೂಸ್ ಮಾಡ್ತಿದ್ರೆ ಅಂದ್ರೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಮಂತ್ಲಿ ಕ್ಯಾಪ್ ಯಾವುದ್ರ ಕ್ಯಾಪ್ ಇಲ್ಲ, ಎಷ್ಟು ಬೇಕಾದರೂ ಸ್ಪೆಂಡ್ ಮಾಡ್ಬೋದು. ಇನ್ನು ಮಿನಿಮಮ್ ಟ್ಯಾಕ್ಸ್ ಟ್ರಾನ್ಸಾಕ್ಷನ್ ಅಮೌಂಟ್ ನೋಡೋದಾದ್ರೆ ಎನಿ ಅಮೌಂಟ್ ಎಷ್ಟು ಬೇಕಾದರೂ ಪೇನ ಮಾಡ್ಬೋದು, ಅದು ಕೊಡ್ತಾರೆ. ಈಗ ಬೇರೆ ಕಾರ್ಡಲ್ಲೆಲ್ಲ ಈಗ 100 ರೂಪೀಸ್ ಮಿನಿಮಮ್ ಇರುತ್ತೆ, ಆ ಥರ ಎಲ್ಲ ಇದೆ. ಇದರಲ್ಲಿ ಆ ಥರ ಏನಿಲ್ಲ. ಇನ್ನು ರಿಡಮ್ಷನ್ ನೋಡೋದಾದ್ರೆ ನಿಮ್ಮದು ಬಿಲ್ಲಲ್ಲೇ ಮೈನಸ್ ಮಾಡಿ ಇದು ಮಾಡ್ತಾರೆ. ಇನ್ನು ಕ್ಯಾಶ್ ಬ್ಯಾಕ್ ಟೈಪ್ ಅದು ಬಿಲ್ಲಲ್ಲೇ ಇದಾಗುತ್ತೆ, ಲೈಕ್ ಬ್ಯಾಂಕಿಗೆ ಏನು ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ರಿವಾರ್ಡ್ ಎಕ್ಸ್ಪೈರಿ ನೋಡೋದಾದ್ರೆ ಇದಕ್ಕೇನು ಎಕ್ಸ್ಪೈರಿ ಇಲ್ಲ, ಲೈಕ್ ಪ್ರತಿ ತಿಂಗಳು ಅದೇ ಮಂತಲ್ಲಿ ಎಷ್ಟು ಸ್ಪೆಂಡ್ ಮಾಡಿರ್ತೀರ ಕ್ಯಾಶ್ ಬ್ಯಾಕ್ ಏನು ಬಂದಿರುತ್ತೆ ಅದರಲ್ಲಿ ಮೈನಸ್ ಮಾಡಿ ಬಿಲ್ನ ಕಳಿಸ್ತಾರೆ. ಇನ್ನು ಫ್ಯೂಲ್ ಸರ್ಚಾರ್ಜ್ ನೋಡಿದ್ರೆ 400 ಹಿಡಿದು 4000ವರೆಗೂ 1% ವೇವರ್ ಇರುತ್ತೆ. ಎಲಿಜಿಬಿಲಿಟಿ ನೋಡೋದಾದ್ರೆ ಸೂಪರ್ ಮನಿ ಆ್ಯಪಿಂದ ಇನ್ವೈಟ್ ಯಾರಿಗಿರುತ್ತೆ ಅವ್ರಿಗೆ, ಅಂದರೆ ಲೈಕ್ ಯಾರು ಆಲ್ರೆಡಿ ಮಾಡ್ತಿರೋರು ಅವ್ರಿಗೆ ಏನಾದರೂ ಇನ್ವೈಟ್ ಮಾಡಿದರೆ ಅಷ್ಟೇ. ಇನ್ನು ಮಿನಿಮಮ್ ಏಜ್ ನೋಡೋದಾದ್ರೆ 18 ಆಗಿರಬೇಕು. ಇನ್ನು ಸಿಬಿಲ್ ಸ್ಕೋರ್ ಅದು ಮಿನಿಮಮ್ ಲೈಕ್ 700 ಮೇಲೆ ಇರಲೇಬೇಕು, ಆ ಥರ ಇದ್ರೆ ಅಷ್ಟೇ ಕೊಡ್ತಾರೆ. ಅದಕ್ಕಿಂತ ಕಡಿಮೆ ಇದ್ದರೆ ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ಆ ಥರ ಎಲ್ಲ ಇರುತ್ತೆ. ಇನ್ನು ಸ್ಟೂಡೆಂಟ್ ಎಲಿಜಿಬಲ್ ಇರ್ತಾರೆ, ಇನ್ವೈಟ್ ಇದ್ರೆ ಎಲಿಜಿಬಲ್ ಇರ್ತಾರೆ. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಎಸ್. ಇನ್ನು ಅಪ್ಲಿಕೇಶನ್ ಮೋಡ್ ಬಂದು ಸೂಪರ್ ಮನಿ ಆ್ಯಪಲ್ಲೇ ನೀವು ಅಪ್ಲೈ ಮಾಡಬೇಕಿರುತ್ತೆ. ಅಂದರೆ ಈಗ ನೀವು ಸೂಪರ್ ಮನಿ ಯೂಸ್ ಮಾಡ್ತಿದ್ರೆ ಅವರಿಗೆ ಇನ್ವೈಟ್ನ ಅವರೇ ಕಳಿಸ್ತಾರೆ. ಇನ್ನು ಅಪ್ರೂವಲ್ ಡಿಫಿಕಲ್ಟಿ ನೋಡಿದ್ರೆ ಹಾರ್ಡ್ ಇದೆ, ಯಾಕೆಂದರೆ ಇನ್ವೈಟ್ ಇದ್ರೆ ಅಷ್ಟೇ ಇದು ಮಾಡ್ತಾರೆ. ಇನ್ನು ಸ್ಟಾರ್ಟಿಂಗ್ ಲಿಮಿಟ್ ನೋಡೋದಾದ್ರೆ ನೀವೇನಾದರೂ FD ಮಾಡಿಸಿದ್ರೆ ಅದಕ್ಕೆ 90% ಅಥವಾ ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಅದರ ಮೇಲೆ ಲಿಮಿಟ್ನ ಕೊಡ್ತಾರೆ. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರಿ ನೋಡೋದಾದ್ರೆ ರೆಂಟ್ ಪೇಮೆಂಟ್ಗೆ ನೀವು ಯೂಸ್ ಮಾಡೋಕ್ಕಾಗಲ್ಲ, ಫ್ಯೂಯಲ್ ಟ್ರಾನ್ಸಾಕ್ಷನ್ಗಾಗಲ್ಲ, ವಾಲೆಟ್ ಲೋಡ್ಸ್ಗಾಗಲ್ಲ, ಗವರ್ನಮೆಂಟ್ ಪೇಮೆಂಟ್ಸ್ಗಾಗಲ್ಲ, ಇನ್ಶೂರೆನ್ಸ್ಗೆ ಒಂದೊಂದು ಕ್ಯಾಟಗರಿಗೆ ಆಗಲ್ಲ, ಇನ್ನು PTP UPI ಟ್ರಾನ್ಸ್ಫರ್ಗೆ ಆಗಲ್ಲ. ಆ ಥರ ತುಂಬ ಕಂಡೀಷನ್ಸ್ಗಳು ಇದೆ. ಇನ್ನು ಜ್ಯುವೆಲರಿ ಗೋಲ್ಡ್ಗೂ ಕೂಡ ಆಗಲ್ಲ. ಇನ್ನು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ನ ನೋಡ್ಬೋದು. ಇನ್ನು ಏನಾದರೂ ನೀವು ಸೂಪರ್ ಮನಿ ಆ್ಯಪ್ ಥ್ರೂ ಒಂದು 10,000 ಮೇಲೆಲ್ಲ ಸ್ಪೆಂಡ್ ಮಾಡ್ತೀರ ಅಂದರೆ ತಿಂಗಳಿಗೆ 3600ವರೆಗೂ ನೀವು ವರ್ಷಕ್ಕೆ ಉಳಿಸ್ಬೋದು. ಹಾಗೆ ಬೇರೆದ್ರಲ್ಲಾದರೆ 1200ವರೆಗೂ ಉಳಿಸ್ಬೋದು. ಇನ್ನು ನಾನು ಹೇಳಕ್ಕೆ ಹೋಗ್ತಿರೋ ಲಾಸ್ಟ್ನೇ ಕಾರ್ಡ್ ಬಂದು ಕಿವಿ ರೂಪೇ ಕ್ರೆಡಿಟ್ ಕಾರ್ಡ್. ಇದು ಬೆಸ್ಟ್ ಓವರ್ ಆಲ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಎಲ್ಲ ಥರ ಬೆನಿಫಿಟ್ಸು ಸಿಗುತ್ತೆ. ಕಾರ್ಡ್ ಟೈಪ್ ನೋಡೋದಾದ್ರೆ ಫಿಸಿಕಲ್ ಮತ್ತು ವರ್ಚುವಲ್ ರೂಪೇ ಕಾರ್ಡ್ ಸಿಗುತ್ತೆ. ಇನ್ನು ಜಾಯ್ನಿಂಗ್ ಫೀ 0, ಆ್ಯನ್ಯುವಲ್ ಫೀ 0 ಇರುತ್ತೆ. ಬಟ್ ಆದರೆ ನೀವೇನಾದರೂ ಇನ್ನೂ ಜಾಸ್ತಿ ರಿವಾರ್ಡ್ ಪಾಯಿಂಟ್ಸ್ ಬೇಕು ಅಂದರೆ ನಾರ್ಮಲಲ್ಲಿ ನಿಮಗೆ 1.5% ಸಿಗ್ತಿರುತ್ತೆ. ನಿಮಗೇನಾದರೂ ಇನ್ನೂ 5%ವರೆಗೂ ಸಿಗಬೇಕು ಅಂದರೆ ಆಪ್ಷನ್ ಆಗಿ ನಿಯೋನ್ ಅಂತ ತಗೋಬೋದು. ಅದು 999 ಪರ್ ಇಯರ್ ಇರುತ್ತೆ. ಇದು ಅಪ್ ಟು 5%ವರೆಗೂ ಕ್ಯಾಶ್ ಬ್ಯಾಕ್ನ ನೀವು ಬೋಸ್ಟ್ನ ಮಾಡ್ಕೋಬೋದು. ಇನ್ನು ವೆಲ್ಕಮ್ ಬೋನಸ್ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಆ ಥರ ಎಲ್ಲ ಸಿಗುತ್ತೆ ಟ್ರಾನ್ಸಾಕ್ಷನ್ ಆದಮೇಲೆ. UPI ಆ್ಯಪ್ಸ್ ನೀವು ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ರಿವಾರ್ಡು ಲೈಕ್ ಕಿವಿಯಲ್ಲಿ ಯೂಸ್ ಮಾಡಿದಾಗ ಅಷ್ಟೇ ಬರುತ್ತೆ. ಇನ್ನು ಇಂಟ್ರೆಸ್ಟ್ ರೇಟ್ ಅಪ್ ಟು 42% ಪರ್ ಆನಮ್. ಇನ್ನು ರಿವಾರ್ಡ್ ಮತ್ತು ಲಿಮಿಟ್ನ ನೋಡೋದಾದರೆ ನಿಮಗೆ 1.5% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸ್ಕ್ಯಾನ್ ಆ್ಯಂಡ್ ಪೇ ಅಲ್ಲೆಲ್ಲ. ಇನ್ನು ಬೂಸ್ಟೆಡ್ ರೇಟ್ ನೋಡೋದಾದ್ರೆ ಅಂದರೆ ನೀವೇನಾದರೂ ನಿಯೋನ್ ತೊಗೊಂಡ್ರೆ ಅಪ್ ಟು 5% ಇರುತ್ತೆ. ಈಗ ನಾರ್ಮಲಾಗಿ ನೀವು ಏನು ಫೀಸ್ನೆಲ್ಲ ಕಟ್ಟಿಲ್ಲ ಅಂದರೆ 1.5%, ಏನಾದರೂ ನೀವು 999 ಕಟ್ಟಿದರೆ 2% ಇರುತ್ತೆ. ಅದಾದಮೇಲೆ ಲೈಕ್ ಲಿಮಿಟ್ ಇರುತ್ತೆ. ಈಗ 20,000 ಆದಮೇಲೆ ಈ ಥರ ಇನ್ಕ್ರೀಸ್ ಆ ಥರ. ಸೊ ಈಗ 1.5 ಲ್ಯಾಕ್ ಮೇಲೆಲ್ಲ ಸ್ಪೆಂಡ್ ಮಾಡ್ತಿದ್ರೆ 5%ವರೆಗೂ ಕ್ಯಾಶ್ ಬ್ಯಾಕ್ ಎಲ್ಲ ಸಿಗುತ್ತೆ. ಇನ್ನು ಮಂತ್ಲಿ ಕ್ಯಾಪ್ ನೋಡೋದಾದ್ರೆ 1% ಆಫ್ ಕ್ರೆಡಿಟ್ ಲಿಮಿಟ್ ಇರುತ್ತೆ. ಲೈಕ್ ಈಗ 1 ಲ್ಯಾಕ್ ಇದ್ರೆ ಅಪ್ ಟು 1,000 ಅಷ್ಟೇ ನಿಮಗೆ ರಿವಾರ್ಡ್ಸ್ ಎಲ್ಲ ಸಿಗೋದು. ಇನ್ನು ಮಿನಿಮಮ್ ಟ್ರಾನ್ಸಾಕ್ಷನ್ ನೋಡೋದಾದ್ರೆ 100 ರೂಪಾಯಿ ಇರಬೇಕು, ಅದ್ರ ಮಲ್ಟಿಪಲ್ ಎಲ್ಲ ಇರಬೇಕು. ಇನ್ನು ಮಿನಿಮಮ್ ರಿಡೆಂಪ್ಷನ್ ನೋಡೋದಾದ್ರೆ 500 ಕಿವೀಸ್ ಆಗಿರಬೇಕು, ಅಂದರೆ 125 ರೂಪಾಯಿ. ಆವಾಗ ನೀವು ರೀಡೀಮ್ನ ಮಾಡ್ಕೋಬೋದು. ರೀಡೀಮು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮಾಡ್ಕೋಬೋದು. ಇನ್ನು ರಿವಾರ್ಡ್ ಎಕ್ಸ್ಪೈರಿ ಇದು ಎಕ್ಸ್ಪೈರ್ ಆಗಲ್ಲ. ಇನ್ನು ಫ್ಯೂಲ್ ಸರ್ಚಾರ್ಜ್ ನೋಡೋದಾದ್ರೆ 400 ಹಿಡಿದು 5,000 ಟ್ರಾನ್ಸಾಕ್ಷನಲ್ಲಿ 1% ವೇವರ್ ಸಿಗುತ್ತೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದ್ರೆ ಮಿನಿಮಮ್ ಲೈಕ್ 25K ಪರ್ ಮಂತ್ ಆಗಿರಬೇಕು ಸ್ಯಾಲ್ರಿ ಎಲ್ಲ. ಇನ್ನು ಸಿಬಿಲ್ ಸ್ಕೋರ್ 720 ಮೇಲೆ ಇರಬೇಕು, ಏಜ್ 21 ಮೇಲೆ ಆಗಿರಬೇಕು. ಇನ್ನು ಸ್ಟೂಡೆಂಟ್ ಎಲಿಜಿಬಲ್ ಇರ್ತಾರೆ, ಅದರ ಇನ್ಕಮ್ ಇರಬೇಕು. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಅವರಿಗೂ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಬಂದು ನೀವು ಕಿವಿ ಆ್ಯಪಲ್ಲೇ ಅಪ್ಲೈ ಮಾಡಬೇಕಿರುತ್ತೆ ಮತ್ತು ಅದರಲ್ಲಿ ಯೂಸ್ ಮಾಡಿದಾಗ ಅಷ್ಟೇ ನಿಮಗೆ ರಿವಾರ್ಡ್ಸ್ ಎಲ್ಲ ಸಿಗೋದು. ಇನ್ನು ಅಪ್ರೂವಲ್ ಡಿಫಿಕಲ್ಟಿ ಮಾಡ್ರೇಟ್ ಇದೆ. ನೀವು ಆರಾಮಾಗಿ ಏನಾದರೂ ಇನ್ಕಮ್ ಎಲ್ಲ ಚೆನ್ನಾಗಿದ್ದು ನಿಮ್ಮದು ಕ್ರೆಡಿಟ್ ಸ್ಕೋರ್ ಎಲ್ಲ ಇದ್ದರೆ ತಗೋಬೋದು. ಇನ್ನು ಸ್ಟಾರ್ಟಿಂಗ್ ಲಿಮಿಟ್ ನೋಡೋದಾದ್ರೆ 10,000ದಿಂದ 5 ಲಕ್ಷದವರೆಗೂ ಎಲ್ಲ ಕೊಡ್ತಾರೆ. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರಿ ನೋಡೋದಾದ್ರೆ ರೆಂಟ್ ಪೇಮೆಂಟು, ಫ್ಯೂಯಲ್ ಟ್ರಾನ್ಸಾಕ್ಷನ್, ವಾಲೆಟ್ ಲೋಡ್ಸ್, ಗವರ್ನಮೆಂಟ್ ಪೇಮೆಂಟ್ಸ್,
ಇನ್ಶೂರೆನ್ಸ್, EMI ಟ್ರಾನ್ಸಾಕ್ಷನ್ಸ್, ಜ್ಯುವೆಲರಿ, ಗೋಲ್ಡ್ ಇದಕ್ಕೇನಕ್ಕೂ ನಿಮಗೆ ಈ ಆಫರ್ ಸಿಗಲ್ಲ. ಇನ್ನು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ನು ಕೂಡ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಇಲ್ಲಿ ನೀವೇನಾದರೂ ಪ್ರತಿ ತಿಂಗಳು 5,000 ಏನಾದ್ರು ಸ್ಪೆಂಡ್ ಮಾಡ್ತಿದ್ದ ಅಂದರೆ ಅಪ್ ಟು 900 ರೂಪೀಸ್ ಪರ್ ಇಯರ್ ಸೇವ್ ನಾವು ಮಾಡ್ಬೋದು. ಇನ್ನೇನಾದರೂ 15,000ಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀರಾ, ಹಾಗೆ ನಿಯೋನ್ ಇದೆ ಅಂದರೆ 6,000ದಿಂದ ಹಿಡಿದು 9,000ವರೆಗೂ ನೀವು ಸೇವ್ನ ಮಾಡ್ಬೋದು. ನಿಮಗೆ ಯಾವುದು ಬೆಸ್ಟ್ ಕಾರ್ಡ್ ಅಂತ ಚೂಸ್ ಮಾಡೋದಾದರೆ, ಲೈಕ್ ನನ್ನ ಪ್ರಕಾರ ನೀವೇನಾದರೂ ಸ್ಟೂಡೆಂಟ್ ಅಥವಾ ಬಿಗಿನರ್ ಆಗಿದ್ದರೆ IDFC ಫಸ್ಟ್ ವಾವ್ ಬ್ಲಾಕ್ ಆಗಿ ಚೂಸ್ ಮಾಡಿ. ಏನಾದರೂ UPI ಕ್ಯಾಶ್ ಬ್ಯಾಕ್ ಜಾಸ್ತಿ ಬೇಕು ಅಂದರೆ ಆಕ್ಸಿಸ್ ಸೂಪರ್ ಮನಿ ರೂಪೇ ಯೂಸ್ ಮಾಡಿ. ಏನಾದರೂ ಡೈಲಿ UPI ಟ್ರಾನ್ಸಾಕ್ಷನ್ನು ಮತ್ತು ಎಲ್ಲ ಆ್ಯಪಲ್ಲೂ ಯೂಸ್ ಮಾಡಬೇಕು ಅಂದರೆ ಕಿವಿ ರೂಪೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಏನಾದರೂ ಝೀರೋ ಕಾಸ್ಟ್ ಫಾರ್ ಎವರ್, ಲೈಕ್ ಅಂದರೆ ನಿಮಗೆ ಫೀಸ್ ಎಲ್ಲ ಕಟ್ಟೋದಾಗಿ ಬೇಕಾಗಿಲ್ಲ ಅಂದರೆ IDFC ಫಸ್ಟ್ ಮಿಲೇನಿಯಾ ಕಾರ್ಡ್ನ ಯೂಸ್ ಮಾಡ್ಬೋದು. ಏನಾದರೂ ಟಾಟಾ ಎಕೋ ಸಿಸ್ಟಮಲ್ಲಿ ನೀವು ಜಾಸ್ತಿ ಯೂಸ್ ಮಾಡ್ತಿದ್ದ ಅಂದರೆ ಟಾಟಾ ನಿಯೋ, ಇನ್ಫಿನಿಟಿ, HDFC. ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ನೋಡೋದಾದರೆ IDFC ಫಸ್ಟ್ ವಾವ್ ಬ್ಲಾಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಕ್ರೆಡಿಟ್ ಸ್ಕೋರ್ ಬಿಲ್ಡಿಂಗಿಗೆ IDFC ಫಸ್ಟ್ ವಾವ್ ಬ್ಲಾಕ್. ಇನ್ನು ಫ್ಯೂಯಲ್ ಸೇವಿಂಗಿಗೆ ಏನಾದ್ರು ನೋಡ್ತಿದ್ರೆ ಟಾಟಾ ನಿಯೋ, ಇನ್ಫಿನಿಟಿ, HDFC. ಇನ್ನೇನಾದ್ರು ಬೆಸ್ಟ್ ಡೈನಿಂಗ್ ಡಿಸ್ಕೌಂಟ್ಸ್ ಬೇಕು ಅಂತ ಅಂದರೆ IDFC ಫಸ್ಟ್ ಮಿಲೇನಿಯಾ ಅಥವಾ ವಾವ್ ಬ್ಲ್ಯಾಕ್ನ ಯೂಸ್ ಮಾಡ್ಬೋದು. ಇನ್ನು ಆನ್ಲೈನ್ ಶಾಪಿಂಗಿಗಾದರೆ ಆಕ್ಸಿಸ್ ಸೂಪರ್ ಮನಿ ರೂಪೇ ಕಾರ್ಡ್ನ ಯೂಸ್ ಮಾಡ್ಬೋದು. ಅದು ಏನೇನಕ್ಕೆ ಬೆಸ್ಟ್ ಅಂತ ಕೆಳಗಡೆ ಹಂಗೆ ಸ್ಮಾಲಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಪಾಸ್ ಮಾಡಿಕೊಂಡು. ಈ ಕಾರ್ಡ್ಸ್ಗಳನ್ನೆಲ್ಲ ಟ್ರಸ್ಟ್ ಮಾಡ್ಬೋದಾ ಅಂತ ನೋಡೋದಾದರೆ ಅದ್ರ ಬಗ್ಗೆನೂ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಕಿವಿ ರೂಪೇ ಕಾರ್ಡ್ ಬಂದು RBI ರೆಗ್ಯುಲೇಟೆಡ್, ಎಲ್ಲದೂ ಕೂಡ RBI ರೆಗ್ಯುಲೇಟೆಡೇ. ಅದರಲ್ಲಿ ಮತ್ತೆ ಯಾವ ಬ್ಯಾಂಕು ಇದನ್ನ ಮಾಡ್ತಿದೆ ಅಂದರೆ ಕಿವಿ ರೂಪೇಗೆ ಎಸ್ ಬ್ಯಾಂಕ್ ಅವರು ಅಥವಾ AU ಬ್ಯಾಂಕ್ ಅವರು ಇದು ಮಾಡ್ತಿರ್ತಾರೆ. ಇನ್ನು ಆಕ್ಸಿಸ್ ಸೂಪರ್ ಮನಿಗೆ ಆಕ್ಸಿಸ್ಸು, ಅದೇ ಥರ IDFC ಮತ್ತು HDFC ಈ ಥರ ಎಲ್ಲ ಇವರು ರೆಗ್ಯುಲೇಟ್ ಮಾಡ್ತಿರ್ತಾರೆ. ಸೊ ಇವ್ರ ಮುಖಾಂತರ ನೀವು ತಗೊಂಡು ಯೂಸ್ನ ಮಾಡ್ಬೋದು. ಸೊ ಹಾಗೆ ಈಗ ನಾನು ಹೇಳಿದ ಇನ್ಫೋ ಎಲ್ಲ ಲೈಕ್ ನಾನು ವಿಡಿಯೋ ಮಾಡಬೇಕಾದ್ರೆ ಈ ಇನ್ಫೋ ಇತ್ತು, ಇದ್ರ ಬಗ್ಗೆ ಮಾಡಿದ್ದೀನಿ, ಮುಂದೆ ಚೇಂಜ್ ಆದರೂ ಆಗ್ಬೋದು. ಸೊ ಅದಕ್ಕೆ ನೀವು ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಯಾವ ಕಾರ್ಡ್ ತೊಗೋಬೇಕು ಅಂತ ಇರುತ್ತೆ ಅದನ್ನ ಅವರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾನು ವೀಡಿಯೋ ಮಾಡಿ ನೆಕ್ಸ್ಟ್ನೇ ದಿನದಿಂದಲೂ ಅವ್ರ ರೂಲ್ಸ್ನ ಚೇಂಜ್ ಮಾಡಿದರೂ ಮಾಡ್ಬೋದು, ಅದಕ್ಕೋಸ್ಕರ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಇದ್ದರೆ ತಗೊಳ್ಳಿ. ಥ್ಯಾಂಕ್ ಯು.